ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಕರಿಮೆಣಸು, ಕಾಳು ಮೆಣಸು, ಬ್ಲ್ಯಾಕ್ ಪೆಪ್ಪರ್, ಬ್ಲ್ಯಾಕ್ ಗೋಲ್ಡ್, ಕಿಂಗ್ ಆಫ್ ಸ್ಪೈಸಸ್, ಸಂಬಾರ ಪದಾರ್ಥಗಳ ರಾಜ ಎಂದು ಕರೆಯಲ್ಪಡುವ ಕರಿಮೆಣಸು ಎಲ್ಲರಿಗೂ ಅಚ್ಚುಮೆಚ್ಚು. ಔಷಧೀಯ ಗುಣಗಳು ಎಲ್ಲರಿಗೂ ಆಹಾರದಲ್ಲಿ ಅಚ್ಚುಮೆಚ್ಚು. ಬಹಳ ಜಗತ್ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಕಾಳು ಮೆಣಸು, ಕರಿಮೆಣಸಿನ ಕೃಷಿಯು ಬಹಳ ಪ್ರಸಿದ್ಧಿಯನ್ನು ಹೊಂದಿದೆ. ಈ ಕಾಳು ಮೆಣಸಿನ ಕೃಷಿಯಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ನಾವು ಹೇಗೆ ಮಾಡುತ್ತೇವೆ, ಕಾಳು ಮೆಣಸಿನ ಕೊಯ್ಲು, ಸಂಸ್ಕರಣೆ, ಒಣಗಿಸುವುದು ಮತ್ತು ಅದನ್ನು ಸ್ವಚ್ಛ ಮಾಡುವಂಥ ಒಂದಷ್ಟು ವಿಚಾರಗಳನ್ನು ನೀವು ಈ ವಿಡಿಯೋದಲ್ಲಿ ಕಾಣಬಹುದು ಪ್ರಿಯ ವೀಕ್ಷಕರೇ. ಹಾಗೆಯೇ ನಮ್ಮ ಈ ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಲು ಮರೆಯದಿರಿ. ಕಾಳು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿ ಅದಕ್ಕೆ ಒಳ್ಳೆ ಆರೈಕೆ ಪೋಷಣೆ ನೀಡಿ ಸುಮಾರು 3 ವರ್ಷಗಳು ಕಳೆದ ನಂತರ ಅದು ಫಸಲನ್ನು ನೀಡಲು ಪ್ರಾರಂಭಿಸುತ್ತದೆ. ಒಳ್ಳೆಯ ಫಸಲನ್ನು ಪಡೆಯಲು ನಮಗೆ ಇನ್ನೂ 3 ರಿಂದ 4 ವರ್ಷಕ್ಕಿಂತಲೂ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತದೆ. ತೆಂಗು ಮತ್ತು ಇತರ ಮರಗಳಲ್ಲಿ ವಿಶಾಲವಾಗಿ ಬೆಳೆದು ಹಬ್ಬಿಕೊಂಡಿರುವ ಕಾಳು ಮೆಣಸಿನ ಬಳ್ಳಿಯ ದೃಶ್ಯವನ್ನು ನೀವು ಇಲ್ಲಿ ಕಾಣಬಹುದು. ಬಳ್ಳಿಯಲ್ಲಿ ಕಾಳು ಮೆಣಸು ಬೆಳೆದು ಅದು ಕೊಯ್ಯುವ ಹಂತಕ್ಕೆ ಬಂದು ಮಾಗಿದಾಗ ಅದನ್ನು ಈ ರೀತಿಯಾಗಿ ಜಾಗರೂಕತೆಯಿಂದ ಜೋಪಾನವಾಗಿ ಕೊಯ್ಲು ಮಾಡಿ ಸಂಗ್ರಹ ಮಾಡಬೇಕಾಗುತ್ತದೆ. ಮರಗಳು ಎತ್ತರದಲ್ಲಿ ಇರುವುದರಿಂದ ಅದಕ್ಕೆ ಏಣಿಯ ಸಹಾಯದಿಂದ ಮೇಲ್ಭಾಗಕ್ಕೆ ಹೋಗಿ ಕಾಳು ಮೆಣಸನ್ನು ಕೊಯ್ಲು ಮಾಡಬೇಕಾಗುತ್ತದೆ. ಈ ಕೆಲಸವು ಸ್ವಲ್ಪ ಕಷ್ಟ ಮತ್ತು ಸ್ವಲ್ಪ ಕ್ಲಿಷ್ಟಕರವಾಗಿರುತ್ತದೆ. ಬಹಳ ಜಾಗರೂಕತೆಯಿಂದ ಕ್ರಮ ಮತ್ತು ಎಚ್ಚರಿಕೆ ವಹಿಸಿ ಈ ಕೆಲಸವನ್ನು ಮಾಡಬೇಕಾಗುತ್ತದೆ. ಈಗ ಹೊಸ ತಾಂತ್ರಿಕತೆಯಲ್ಲಿ ಅಲ್ಯೂಮಿನಿಯಂ ಏಣಿಗಳು ಬಂದಿರುವುದರಿಂದ ಅದರಲ್ಲಿ ಹೆಚ್ಚು ಅಗಲವಾದ ಸ್ಟೆಪ್ಸ್ಗಳು ಇರುವುದರಿಂದ ಅದರ ಮೇಲೆ ನಿಂತು ಕೊಯ್ಲು ಮಾಡುವುದು ಸುಲಭವಾಗಿರುತ್ತದೆ. ಆದರೂ ಮರದ ಮೇಲೆ ಹೋಗುವ ಜಾಗ್ರತೆಯನ್ನು ವಹಿಸಬೇಕಾಗುತ್ತದೆ. ಕೊಯ್ಲು ಮಾಡಿದ ಕಾಳು ಮೆಣಸನ್ನು ತಂದು ಒಂದು ಕಡೆಯಲ್ಲಿ ರಾಶಿ ಹಾಕುವುದು. 1 ದಿನ ಅಥವಾ 2 ದಿನ ಕಳೆದ ನಂತರ ಅದನ್ನು ಬಿಡಿಸುವುದು. ಹಿಂದೆ ನಮ್ಮಲ್ಲಿ ಬಿಡಿಸಲಿಕ್ಕೆ ಯಾವುದೇ ತಾಂತ್ರಿಕತೆಗಳು ಇರಲಿಲ್ಲ. ಆಗ ನಾವು ಅದನ್ನು ಕಾಲಿನಿಂದ ತುಳಿದು ಬಿಡಿಸುವಂತಹ ಒಂದು ಪದ್ಧತಿ ಇತ್ತು. ಅದು ತುಂಬ ಕಷ್ಟ ಮತ್ತು ತುಂಬ ತ್ರಾಸದಾಯಕವಾದ ಕೆಲಸವಾಗಿತ್ತು. ಆದರೆ ಈಗ ಅದಕ್ಕಾಗಿ ಯಂತ್ರಗಳು ಆವಿಷ್ಕಾರಗೊಂಡಿರುವುದರಿಂದ ಕಾಳು ಮೆಣಸನ್ನು ಬಿಡಿಸುವಂಥದ್ದು ಅಥವಾ ಬೇರ್ಪಡಿಸುವಂಥದ್ದು ತುಂಬ ಸುಲಭಗೊಳಿಸಿದೆ ಈ ಯಾಂತ್ರಿಕತೆಗಳು ಮತ್ತು ಹೊಸ ತಂತ್ರಜ್ಞಾನಗಳು. ಆದ್ದರಿಂದ ಇದು ನಮ್ಮ ಕೆಲಸವನ್ನು ಬಹಳಷ್ಟು ಸುಲಭಗೊಳಿಸಿದೆ. ಕೃಷಿ ಕೆಲಸಗಳು ತುಂಬ ಸರಳವಾಗುವಲ್ಲಿ ಈ ಯಂತ್ರಗಳ ಒಂದು ಪಾತ್ರವು ಬಹಳ ಮಹತ್ವವನ್ನು ಪಡೆದಿದೆ. ಕಾಳು ಮೆಣಸನ್ನು ಬೇರ್ಪಡಿಸಿದ ನಂತರ ಅದನ್ನು ಮುಂದಿನ ಭಾಗದಲ್ಲಿ ನಾವು ಒಣಗಿಸಬೇಕಾಗುತ್ತದೆ. ಈ ರೀತಿಯಾಗಿ ಟಾರ್ಪಾಲನ್ನು ಹಾಕಿ ಅದರ ಮೇಲೆ ಕಾಳು ಮೆಣಸನ್ನು ಹಾಕಿ ಈ ರೀತಿಯ ಸಾಧನದಿಂದ ಎಲ್ಲೆಡೆಯೂ ಒಂದೇ ಸಮಭಾಗದ ಪಾಲಾಗಿ ಇರುವಂತೆ, ಒಂದೇ ಭಾರದಲ್ಲಿ ಇರುವಂತೆ ಎಲ್ಲ ಕಡೆಯೂ ಅದನ್ನು ಹರಡಬೇಕಾಗುತ್ತದೆ. ಆಗ ಇದು ಬೇಗ ಒಣಗಲು ಸುಲಭವಾಗುತ್ತದೆ. ಈ ರೀತಿಯಾಗಿ ನಾವು ಕಾಳು ಮೆಣಸನ್ನು ಒಣಗಿಸುವಂಥದ್ದು ಒಂದು ಪದ್ಧತಿ ಆಗಿರುತ್ತದೆ. ಈ ರೀತಿ ತೆಳುವಾಗಿ ಹರಡುವುದರಿಂದ ಒಳ್ಳೆಯ ಬಿಸಿಲು ನಮಗೆ ಲಭ್ಯವಿದ್ದರೆ 3 ರಿಂದ 4 ದಿನಗಳಲ್ಲಿ ಕಾಳು ಮೆಣಸು ಒಣಗಿ ತಯಾರಾಗುತ್ತದೆ. ಆದರೆ ಒಮ್ಮೊಮ್ಮೆ ಬಿಸಿಲು ಕಡಿಮೆ ಇರುವುದರಿಂದ ಹೆಚ್ಚಿನ ದಿನಗಳು ಕೂಡ ಬೇಕಾಗಬಹುದು. ಕಾಳು ಮೆಣಸು ಒಣಗಿದ ನಂತರ ಮುಂದೆ ಅದನ್ನು ಸ್ವಚ್ಛ ಮಾಡಬೇಕಾಗುತ್ತದೆ. ಅದರಲ್ಲಿ ಕಸ, ಕಡ್ಡಿ ಹಾಗೂ ಮೆಣಸಿನ ಧೂಳು ಪುಡಿಯು ಇರುತ್ತದೆ. ಅದನ್ನು ಸ್ವಚ್ಛ ಮಾಡಬಹುದು. ಈಗ ಈ ಕಾಳು ಮೆಣಸನ್ನು ಸ್ವಚ್ಛ ಮಾಡಲು ಜನಗಳು ತುಂಬ ಕಡಿಮೆಯಾಗಿದೆ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸ್ವಚ್ಛ ಮಾಡುವಂಥ ಜನಗಳು ತುಂಬ ಕಡಿಮೆ ಇದೆ. ಕೆಲವು ಜನರು ಮಾತ್ರ ಇರುತ್ತಾರೆ. ಸ್ವಚ್ಛ ಮಾಡಲು ಕೂಡ ಈಗ ಯಂತ್ರಗಳು ಬಂದಿರುತ್ತದೆ. ಆದರೆ ನಮಗೆ ಕಡಿಮೆ ಮೆಣಸಿನ ಉತ್ಪತ್ತಿ ಇರುವುದರಿಂದ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲೇ ಮಾಡುತ್ತಿದ್ದೇವೆ. ಈಗ ಯಂತ್ರಗಳು ಬಂದಿರುವುದರಿಂದ ಈ ಸ್ವಚ್ಛತೆಯು ಕೂಡ ಸುಲಭವಾಗಿರುತ್ತದೆ. ಇದು ನಾವು ಮಾಡುವ ಕಾಳು ಮೆಣಸು ಕೊಯ್ಲು, ಸಂಸ್ಕರಣೆ, ಸ್ವಚ್ಛತೆ ಮತ್ತು ಮುಂತಾದ ವಿಚಾರಗಳನ್ನು ಇಲ್ಲಿ ನಿಮಗೆ ತಿಳಿಯಪಡಿಸಿದ್ದೇವೆ. ಇದು ನಾವು ಮಾಡುವ ಒಂದು ಪದ್ಧತಿಯಾಗಿರುತ್ತದೆ. ಇನ್ನೂ ಇದಕ್ಕಿಂತಲೂ ಸುಲಭವಾದ ಸರಳವಾದ ವಿಚಾರಗಳು ವಿಧಾನಗಳು ಇದ್ದರೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಲು ಮರೆಯದಿರಿ. ಹಾಗೆಯೇ ಇಂತಹ ಯಂತ್ರಗಳು ಎಲ್ಲ ಬಂದಿರುವುದು ನಮ್ಮ ಕೆಲಸ ಕಾರ್ಯಗಳು ತುಂಬ ಸುಲಭವಾಗಿದೆ. ಆದರೆ ಕೊಯ್ಲು ಮಾಡಲು ಇವತ್ತು ಕಾರ್ಮಿಕರ ಕೊರತೆ ಬಹಳವಾಗಿ ಕಾಡುತ್ತಿದೆ. ರೋಬೋಟಿಕ್ಸ್ ಸೈನ್ಸ್
AI ತಂತ್ರಜ್ಞಾನಗಳು ಬಂದಿರುವುದರಿಂದ ಅದರಲ್ಲಿಯೂ ಕೂಡ ಹೊಸ ತಂತ್ರಜ್ಞಾನಗಳು ಯಂತ್ರಗಳು ಬಂದು ಆ ಕೆಲಸವು ಕೂಡ ಯಶಸ್ವಿಯಾಗಲಿ, ಹೊಸ ತಂತ್ರಜ್ಞಾನಗಳು ಬರಲಿ ಎಂದು ನಾವು ಬಯಸುತ್ತೇನೆ.